ಸೊ ನಿಮ್ಮ ಜೊತೆಲಿ ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು, ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಆ್ಯಂಡ್ ನಂದು ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು, ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ, ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಆಮೇಲೆ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಆರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, ಇಫ್ ಐ ಆಮ್ ನಾಟ್ ಮಿಸ್ಟೇಕೆನ್. ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಲೈಕ್ ಯುವರ್ ಡಾಟರ್ ಓವರ್ ಹಿಯರ್. ಸೊ ನಂದು ದಿಶಾನಿ. ಸೊ ದಿಶಾನಿ ಥರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ಥರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರಲ್ಲಿ ಕಟ್ ಸಿಕ್ಕಲಿಲ್ಲ, ಒಂದು ಮ್ಯೂಟು ಮಾಡಲಿಲ್ಲ, ಒಂದು ಕಟ್ಟಿರಲಿಲ್ಲ. ಸೊ ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ನನ್ನ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡಿರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡಿರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಆ್ಯಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್, ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮು ಒಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ಥರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದಿ ಸ್ಟೇಜ್, ಹೂ ಎವರ್ ಐ ವರ್ಕ್ ವಿತ್ ಇನ್ ದಿಸ್ ಫಿಲ್ಮ್. ನಮ್ಮ ಎಡಿಟೆಡ್ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್. ಸೊ ಹೀ ಈಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಆ್ಯಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಆ್ಯಂಡ್ ಹೋಪ್ಫುಲಿ ಆಯುಷ್ದು ಫಿಲ್ಮು ಈ ವರ್ಷನೂ ಬರುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬ ಖುಷಿ ಆಗ್ತಿದೆ ತಾಯಿಯಾಗಿ. ಆ್ಯಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ, ವಿಶ್ವಾಸ ನನಗೆ ತುಂಬ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸಲ್ಲಿ ನೋಡ್ಕೊಂಡು ಬನ್ನಿ. And thank you so much. And it's coming near Independence Day. So wishing you all lots of love. Thank you, thank you, thank you. Thank you, Trivikram sir. ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬೋದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹೂವೆ ಹಾಡನ್ನು ಕೇಳಿ ಐ ವಾಸ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್.
ಹೌದಾ, ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ, ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ, ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ, ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದ್ರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವರು ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕತೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ, ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ಒಂದು ತಂಡದ ಸಹಾಯ ಮುಖ್ಯ ಅಂತ ಆಗುತ್ತಲ್ವ, ಹಾಗೆ ಇದು ತುಂಬ ಒಳ್ಳೆ ತಂಡ ಕಟ್ಟಿ ಅದನ್ನು ತಾಳ್ಮೆಯಿಂದ ಬೆಳೆಸ್ಕೊಂಡು ಹೋಗಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದೀವಿ ಎಲ್ಲರೂ, ಈ ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ. ಅದು ನಿಮ್ಮೆಲ್ಲರ ಮೂಲಕ ಆಗಬೇಕು. ನಿಮ್ಮ ಎಲ್ಲರ ಬೆಂಬಲ ಪ್ರೋತ್ಸಾಹ ಸಿನಿಮಾದ ಮೇಲೆ ಎಷ್ಟಿರುತ್ತೋ ಆದಷ್ಟು ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ. ನಾವೆಲ್ಲ ಏನೇ ಹೇಳ್ಕೋಬೋದು, ಆದರೆ ನಿಮ್ಮಗಳ ಪವರ್ ತುಂಬಾ ಮುಖ್ಯ. ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮದವರು ಅಷ್ಟೇ ಮುಖ್ಯ ಆಗ್ತೀರಾ ಸಿನಿಮಾನ ಜನಕ್ಕೆ ಮುಟ್ಸೋದಕ್ಕೆ, ಗೆಲ್ಲಿಸೋದಕ್ಕೆ. ದಯಮಾಡಿ ಇದರಲ್ಲಿ ನಮ್ಮ ಸಾಥ್ ಕೊಡಿ. ನಿಮಗೆ ನಿರಾಶೆ ಆಗೋದಿಲ್ಲ, ನಿಮಗೆ ಬೇಜಾರು ಆಗೋದಿಲ್ಲ. ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡಿದ್ದೀವಿ ಅನ್ನೋ ಖುಷಿ, ನಂಬಿಕೆ ನಿಮಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣಾ ಭಾಗರಾಜ್ ಮೇಡಮ್. ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳಾಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು, ರಿಚಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರು ನೆನಪಿಸ್ಬೇಕು ಅಂತಂದರೆ, ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದನೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ವಿಧಿ ಏನಪ್ಪ ಅಂದ್ರೆ ಅವರಿಂದನೇ ಇದು ರಿಲೀಸ್ ಮಾಡಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್, ಯಾಕಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಷ್ಟೇ ಡೈರೆಕ್ಟ್ರನ್ನ ಕರ್ಕೊಂಡ್ಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನಮ್ಮ ಬಗ್ಗೆನೇ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನೀಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟೆಲ್ಲ ಸಾಮೇಶಕರು ಮಾತಾಡ್ತೀನಿ. ಒಳ್ಳೆದಾಗಿ ಜಯದುರ್ಗ ಮಾತ. ಶ್ರೀಧರ್ ಸರ್, ಪ್ರತಿ ಸಿನಿಮಾ ಪ್ರತಿ ಪಾತ್ರದಲ್ಲೂ ಕೂಡ ತಮ್ಮ ಅಭಿನಯ ನಮ್ಗೆಲ್ರಿಗೂ ಕೂಡ ಬಹಳ ಹಿಡಿಸುವಂತದ್ದು. ಡಿಟೆಕ್ಟಿವ್ ತೀಕ್ಷ್ಣ ನಿಮ್ಮ ಆಯಾಮದಲ್ಲಿ ಹೇಳೋದಾದ್ರೆ ಸಿನಿಮಾ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ಪತ್ರಿಕಾ ಸ್ನೇಹಿತರೆ. ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಪ್ರಿಯಾಂಕಾ ಅವರು, ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದ್ರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು, ಮಹಿಳಾ ಪತ್ತೆದಾರಣಿ. ಇದರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆದಿದೆ.
ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಭಾಳಷ್ಟು ಜನ ಏನು ಜಸ್ಟು ಅವ್ರನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ, ಅಂದರೆ ಈ ಜಾನರ್ ಹೆಂಗೆ ಶುರು ಆಯಿತು, ಆ್ಯಕ್ಚುಯಲ್ ರಿಯಲ್ ಲೈಫಲ್ಲಿ ಆ ಥರದವ್ರು ಬೇಕಾದ ಜನ ಇದ್ದಾರೆ. ಬೇರೆ ಬೇರೆ ಕಡೆನೂ, ಅಂದರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ಕನ್ನಡದಲ್ಲಿ ಅಫ್ಕೋರ್ಸ್ ನಾನು ಸುಮಾರು ಹೆಸರುಗಳು ಮರ್ತಿರ್ಬೋದು ಅಥವಾ ಜ್ಞಾಪಕ ಇಲ್ಲದೆ ಇರ್ಬೋದು. ನನಗೆ ಜ್ಞಾಪಕ ಇದ್ದಾಗೆ ಮಹಾಲಕ್ಷ್ಮಿ ಅವರು ಈ ಥರದೊಂದು 2-3 ಸಿನಿಮಾ ಪೊಲೀಸ್ ಪಾತ್ರಗಳು ಮಾಡಿದರು. ಲೇಡಿ ಕಮಿಷನರು, ಲೇಡಿ ಪೊಲೀಸ್, ಡಿಟೆಕ್ಟಿವ್ ಮಾಡಿದರು. ನಾನೊಂದು ಸಿನಿಮಾ ಮಾಡಿದ್ದೆ, ಡಾಟರ್ ಆಫ್ ಪಾರ್ವತಮ್ಮ ಅಂತ, ಹರಿಪ್ರಿಯ ಡಿಟೆಕ್ಟಿವ್. ಆಮೇಲೆ ನೀವು ಮಾಡಿದ್ರಿ. ಇನ್ನು ಹಿಂದೆ ನಿಮ್ಮ ದೇವಕಿ ಸಿನಿಮಾದಲ್ಲಿ ಪ್ರೈವೇಟ್ ಡಿಟೆಕ್ಟಿವ್ ಕತೆ ಈ ಬಂದು ಹೋಗಿರೋದು ಹೇಳ್ಬೋದು. 2 ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಕಿಲ್ಲರ್ಸ್ನ ಹುಡುಕಾಟ ಮಾಡುವಂಥ ಅಲ್ಲ ಹಾಂ, ಅದೇ ತಾಯಿ. ಬಟ್ ಹೌ ಶಿ ಅವರು ಕಂಡು ಹಿಡಿದ್ರು ಅಂತ, ಅಂದರೆ ಯು ಕ್ಯಾನ್ ಸೇ ಯು ಡಿಟೆಕ್ಟೆಡ್ ದಿ ಕೇಸ್. ಆ್ಯಂಡ್ ಆಫ್ಕೋರ್ಸ್ ಡಿಟೆಕ್ಟಿವ್ ತೀಕ್ಷ್ಣ, ಟೈಟ್ಲಲ್ಲೇ ಇದೆ ತೀಕ್ಷ್ಣ ಅಂತ, ಅಂದರೆ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್. ಚುರುಕು ಬುದ್ಧಿ, ತೀಕ್ಷ್ಣ ಬುದ್ಧಿ. ಒಂದು ಅಂದರೆ ಏನು, ಇವರು ಯಾವುದೋ ಒಂದು ಮರ್ಡರರು ಆ ಥರದ್ದು ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ನ್ಯಾಚುರಲಿ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್ ಇದ್ದರೆ ಆ ಕಿಲ್ಲರು ಅಥವಾ ಯಾರು ಇರ್ತಾರೆ ಖಂಡಿತವಾಗ್ಲೂ ತೀಕ್ಷ್ಣ ಬುದ್ಧಿ ಇರಲೇಬೇಕು ಅವ್ರಿಗೆ. 1 ಸ್ಟೆಪ್ ಅಹೆಡ್ ಆಫ್ ದಿ ಕ್ರೈಮ್ ಆಫ್ ದಿ ಪೊಲೀಸ್. ಸೊ ಆ ಜಾನರಿನ ಕತೆ. ಅಫ್ಕೋರ್ಸ್ ನಾನು ಇದರಲ್ಲಿ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ ಇರ್ತಾರೆ ಅಂತಂದರೆ, ನಮಗೆ ಗೊತ್ತಿದ್ದಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಸ್ ಕಂಡುಹಿಡಿಬೇಕಾದ್ರೆ ಜನರಲಿ ಲಾಟ್ ಆಫ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ. ಇನ್ಫಾರ್ಮರ್ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ಅಂಗಡಿ ಇಟ್ಟಿರೋರು, ಆಟೋ ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಚಪ್ಪಲಿ ಹೊಲಿಯೋರು, ಈ ಥರ ಕಾಮನ್ ಪೀಪಲ್. ಅವರ ಹೆಲ್ಪ್ ತಗೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಬರ್ತಾರೆ ಕಂಡುಹಿಡಿಯೋದಕ್ಕೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕೇಸ್ ಅಂದರೆ ಮೇಜರ್ದು ಯಾವ್ದಾದ್ರು ಕ್ರೈಮ್ ಕಂಡುಹಿಡಿಬೇಕಾದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಅವರ ಹೆಲ್ಪನ್ನು ತಗೋತಾರೆ, ವಿಚ್ ಇಸ್ ನಾರ್ಮ್ ಇನ್ ಎವ್ರಿವೇರ್ ಆಲ್ ಓವರ್ ದಿ ವರ್ಲ್ಡ್. ಸೊ ಆ ಥರ ಇಂಡಿಯಾದಲ್ಲೂ ತಗೋತಾರೆ. ಆ ಥರದ ಹೆಲ್ಪ್ ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ. ಸೊ ಇದು 50th ಮೂವಿ 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ಮದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದರೆ ಹೀರೋಯಿನ್ ಓರಿಯೆಂಟೆಡ್ ತುಂಬ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದರೆ ತುಂಬ ಹೀರೋಯಿನ್ಸ್ಗಳು ಬೇರೆ ಸಾಂಗ್ಸ್ಗಳಿಗೆ ಮತ್ತು ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಮ್ಮ ಥರ ಟ್ಯಾಲೆಂಟ್ ಅವ್ರಿಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಮ್ಮ ಕ್ಯಾರೆಕ್ಟರ್ ಹೆಂಗಂದರೆ ಯಾರು ಯೋಚನೆ ಮಾಡಿದ್ರು ನಮ್ದು ನಾರ್ಮಲಾಗಿ ಯೋಚನೆ ಮಾಡಲ್ಲ. ಆ ಥರನೇ ಅವ್ರಿಗೂ ರೋಬೋ ಬಂದ್ರೆ ಅವ್ರು ಹಿಂಗೆ ಮಾಡೋಣ ಅಂತ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಸೊ ಈ ಮೂವಿ ನಾನು ಆ್ಯಕ್ಟ್ ಮಾಡೋ ಒಂದು 2-3 ಡೇಸ್ ನಾನು ಶೂಟಿಂಗಲ್ಲಿ ನಾನು ಊಟನೇ ಮಾಡಲ್ಲ, ಮನೇಲೇ ಊಟ ಮಾಡಲ್ಲ, ಶೂಟಿಂಗ್ ಸ್ಪಾಟ್ಲಿ ಊಟ ಮಾಡಲ್ಲ. ಏನಕ್ಕಂದರೆ ನನಗೊಂದು ಈ ಮೂವಿಲಿ ನೀವು ನೋಡಿರ್ಬೋದು, ಒಂದು ಗೋಲ್ಡ್ ಟೀತ್ ಹಾಕಿದ್ದಾರೆ. ಅದು ಒರಿಜಿನಲ್ ಆಗಿ ಆಗಬೇಕು, ಅದು ಫಿಟ್ಟಿಂಗ್ ಸಿಗಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಂಟಲ್ಗೆ ಹೋಗಿ ಹಂಗೆ ಫಿಕ್ಸ್ ಮಾಡಿಬಿಟ್ರು. ನಾನು ಬಾಯಿ ಕ್ಲೋಸೇ ಮಾಡೋಕ್ಕಾಗಲ್ಲ, ಸೊ ಏನು ತಿನ್ನೋಕ್ಕಾಗಲ್ಲ. ಸೊ ತುಂಬ ಕಷ್ಟ ಆಯಿತು. 3 ಡೇಸಿಂದ ಬರೀ ನೀರು ಕೊಟ್ಟು ಜ್ಯೂಸ್ ಕೊಟ್ಟೆ ನಾನು ಈ ಮೂವಿನ ಆ್ಯಕ್ಟ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಸೊ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನನ್ನ ಕ್ಯಾರೆಕ್ಟರ್ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೊ ಇನ್ನೂ ಈ ಮೂವಿ ಥಿಯೇಟ್ರಿಗೆ ಬಂದು ಎಲ್ಲರೂ ನಿಮ್ಮ ಸಪೋರ್ಟ್ ಮಾಡಿ ಈ ಕನ್ನಡ ಚಿತ್ರದ ಹಿಟ್ ಮೂವಿ ಲಿಸ್ಟಲ್ಲಿ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ನೀವು ನಿಮ್ಮ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಮುಖ್ಯವಾಗಿ ಈ ಪಾತ್ರ ಹೇಳಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರ್ ಈ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರ್ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ. ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ.
ಸರ್ ನಾನು ವಿಲನೇ ಮಾಡ್ತೀನಿ ಸರ್, ನಾನು ಸಪೋರ್ಟಿಂಗ್ ಮಾಡಲ್ಲ ಅಂತ. ಅಲ್ವಾ ಸರ್? ಅವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತ ಹೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನ್ ನೀವು ಒದಿರಿ ಅಂತ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಓದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ನಾವು ತುಂಬಾ ವರ್ಷದಿಂದ ನೋಡಿದೀವಿ, ಆದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗ್ತಲ್ಲ, ರಿಯಲಿ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಶ್ರೀಧರ್ ಸರ್, ಅವ್ರ ಜೊತೆ ಆಲ್ರೆಡಿ ಇದು ಇನ್ನೊಂದು ಮೂವಿನೊಂದು ಮೊದಲನೇ ಮೂವಿನಲ್ಲಿ ನನ್ನ ಮಾವನಾಗಿ ಮಾಡಿದ್ರು ಅಲ್ವಾ ಇದು ಸರ್. ಮತ್ತೆ ಇನ್ನು ಅರುಣಮ್ಮನ ಬಗ್ಗೆ ಹೇಳೋದೇ ಇಲ್ಲ, ಅವ್ರು ನನಗೆ ತಾಯಿ ತರ. ಸುಮಾರು ಸಿನಿಮಾಗಳು ಮಾಡಿದೀವಿ, ಸೀರಿಯಲ್ಲು ಮಾಡಿದೀವಿ. ಸೊ ಹಾಗಾಗಿ ಇನ್ನ ರೋಬೋ ಗಣೇಶ್ ನನಗೆ ಹಳೆಯ ಪರಿಚಯ, ಬಟ್ ರೋಬೋ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ. ನೆನಪಿದ್ರೆ ಲೂಟಿ ಲೂಟಿನಲ್ಲಿ ನನ್ನ ಮ್ಯಾನೇಜರ್ ಆಗಿ ಮಾಡಿದಾಗ ಇವರು ಒಂದು ಕಳ್ಳನ್ ಪಾತ್ರ. ಸೊ ಅಲ್ಲಿಂದ ನಮ್ಮ ಜರ್ನಿ ಒಟ್ಟಿಗೆ ಪ್ರಾರಂಭ ಆಗಿದೆ. ಇದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀನಿ ನಾನು ಆಸೆ ಪಡ್ತಾ ಇರೋದು ಒಂದು ಒಳ್ಳೆ ಬ್ರೇಕ್ ಬೇಕು ನನಗೆ ಅಂತ ಹೇಳಿ. ಅದು ಈ ಸಿನಿಮಾದಿಂದ ಸಿಗುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಇದಕ್ಕೋಸ್ಕರ ನಾನು 5 ವರ್ಷದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಕೆಲವು ಕಾರಣಾಂತರಗಳಿಂದ ಮುಂದೆ ಬಂತು. ಪಾಪ ನಿರ್ಮಾಪಕರು ಇವತ್ತು ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ದೇವರಲ್ಲಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ, ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ ಬಂದು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಈ ಸಿನಿಮಾ ಸಂಗಮಕಾರಾಗಿ ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾನ 180 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ದು ಮಾತ್ರ ಚೂರ್ ಹತ್ರ ತಗೊಳ್ಳಿ ಸರ್. ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರು ಹೇಗೆ ಮಾಡ್ತಿದ್ರು ಅಂದರೆ, ನನಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿಂಗೆ ಏನು ತಿಂತೀಯಾ, ಏನು ಬಿಡ್ತೀಯಾ ಎಲ್ಲನೂ ಕೇಳ್ಕೊಂಡು ತರಿಸಿರೋದು. ಊಟ ಕೊಟ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಡ್ರೀಮ್ ಹೇಗೆ ಕಟ್ಟಬೇಕು ಅನ್ನೋದು ಪ್ರತಿ ಒಂದೂ ಬಿಡ್ತಿರಲ್ಲ. ಆಮೇಲೆ 15ರಿಂದ 16 ವರ್ಷ ಎಡಿಟಿಂಗ್ ಚೇಂಜ್ ಆಗಿದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನು ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ, ಮತ್ತು ತುಂಬ 100 ಜನ 200 ಜನ ಸಿನಿಮಾ ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಂದು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ, ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅದು.